ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ ಅವರು, ಕನ್ನಡ ಚಿತ್ರಗಳು ತಗೊಳ್ಳಲ್ಲ ನಾವು. ಏನಾಗಬೇಕು 250 ಚಿತ್ರ ಮಾಡಿರುವಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡ್ಬೇಕು ತಾನೆ ಅವರು. ಇದು ಬರೀ ಕರ್ನಾಟಕದಲ್ಲಾಗದೆ ಶುರು ಆಗಿದೆ ಅಂದ್ಕೊಬೇಡಿ, ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ. ಸಾರಿ ಟು ಸೇ ದಿಸ್, ಎಂಥ ದೊಡ್ಡ ಪಿಕ್ಚರು, ಎಂಥ ದೊಡ್ಡ ಡೈರೆಕ್ಟರು, ಎಂಥ ದೊಡ್ಡ ಹೀರೋ ಮೊನ್ನೆ ಚಿತ್ರ ಬಿಡುಗಡೆ ಆಗಿಲ್ಲ. ತೆಲುಗು ಪಿಕ್ಚರು ಆಗಿಲ್ವಲ್ಲ. ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ, ಸೇಮ್ OTT. ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡುಗೆಲ್ಲ ದೇಶಕ್ಕೆ ಕೊಡ್ತಾ ಇದ್ದೀರಾ. ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ, ಎಲ್ರಿಗೂ ಎನ್ಕರೇಜ್ ಮಾಡೋವಂಥ ಎಲ್ಲರೂ ಒಂದು ಉರ್ದುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರಾ. ನಿಜವಾಗಲೂ ಇದು ಈ ಒಂದು ಟ್ರೆಂಡ್ನ ನಿಮ್ಮಿಂದ ಶುರುವಾಗಿದೆ, ನೀವು ಕಂಟಿನ್ಯೂ ಮಾಡಿ. ಎಲ್ಲರೂ ಆದಷ್ಟು ನಾವಿವಾಗ ಬೇರೆ ನಿರ್ದೇಶಕರನ್ನ ನಿರ್ಮಾಪಕರನ್ನ ಕರೆದು ಮೊನ್ನೆ ಏನೋ ಚೇಂಬರಲ್ಲಿ ಮೀಟಿಂಗ್ ಎಲ್ಲರನ್ನು ತಟ್ಟಿ ಎಬ್ಬರಿಸ್ತೀವಿ ಇದನ್ನು. ಸೊ ಇದನ್ನು ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರನ ಬಿಡುಗಡೆ ಡಿಸೆಂಬರ್ 25ಕ್ಕೆ ಆಗ್ತಾ ಇದೆ. ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ, ಕನ್ನಡ ಅನ್ನೋದನ್ನು ಮರಿಬೇಡಿ. ಕನ್ನಡ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಆ ಫ್ಯಾನ್, ಆ ಹೀರೋ, ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ, ಮನಸ್ಸಲ್ಲಿ ಅಭಿಮಾನ ಇಟ್ಕೊಳ್ಳಿ, ಬೇಡನಲ್ಲ. ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ, ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ಅದರಲ್ಲೂ ಥಿಯೇಟ್ರಲ್ಲೇ ನೋಡಿ. ನನ್ನ ರಿಕ್ವೆಸ್ಟ್ ಇದು. ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗಾಗೋ ಅನುಭವ ಬೇರೆ. ಅದು ನಾನು ಥಿಯೇಟ್ರಲ್ಲಿ ಲಕ್ಷಾಂತರ ಜನ ಜೀವನ ಮಾಡ್ತಾರೆ. ಅದರಲ್ಲಿ ಯಾವುದೋ ಪೈರಸಿಯಲ್ಲಿ ಎಲ್ಲೋ ನೋಡೋದ್ರಿಂದ ಪ್ರಯೋಜನ ಆಗಲ್ಲ, ಚಿತ್ರರಂಗ ಬೆಳೆಯೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ, ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ. ಕೊನೆಯದಾಗಿ ನಾನು ಹೇಳೋದು ಒಂದೇ ಮಾತು, ಮಾರ್ಕ್ ಮೈ ವರ್ಡ್, ಮಾರ್ಕ್ ವಿಲ್ ಮೇಕ್ ಮ್ಯಾಕ್ಸ್ collection and big hit. Thank you very much. Wow, thank you so much, Anna.